ಆಜಾದ್ ಹಿಂದ್ ರೇಡಿಯೋ ಶುರುವಾಯಿತು ಅಂದ ಮಾತ್ರಕ್ಕೆ ಸುಭಾಷ್ ಚಂದ್ರ ಬೋಸರು ತಮ್ಮ ಹೆಸರು ಹೇಳ್ಕೊಂಡೇ ಭಾಷಣ ಮಾಡ್ತಿದ್ರು ಅಂತೇನಲ್ಲ. ಆರಂಭದ ಅನೇಕ ದಿನಗಳ ಕಾಲ ಸುಭಾಷ್ ಚಂದ್ರ ಬೋಸರೇ ಇದನ್ನು ನಡೆಸ್ತಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಅದು ಸೈಲೆಂಟಾಗಿ ಪ್ರಚಾರ ಆಗ್ತಾ ಇತ್ತು. ಎಲ್ಲ ಕಡೆ ಈ ವಿಚಾರ ಹರಡೋಕ್ಕೆ ಪ್ಲಾಟ್ಫಾರ್ಮ್ ಆಗಿ ಸಿಕ್ಕಿತ್ತು. ಆದರೆ ಯಾವಾಗ ಸಿಂಗಾಪುರ ಬ್ರಿಟಿಷರ ವಶದಿಂದ ಕಳಚ್ಕೊಂಡು ಹೋಗಿ ಜಪಾನಿಗರ ತೆಕ್ಕೆಗೆ ಬಿತ್ತೋ ಆಗ ಸುಭಾಷ್ ಚಂದ್ರ ಬೋಸರಿಗೆ ಆರ್ಲ್ಯಾಂಡೋ ಮೆಟ್ಸೋಟಾನ ವೇಷ ಸಾಕಾಗಿದೆ, ಇನ್ನು ತಾನು ಸುಭಾಷ್ ಚಂದ್ರ ಬೋಸರಾಗಿ ಜಗತ್ತಿನ ಎದುರು ಕಾಣಿಸಿಕೊಳ್ಳಬೇಕಾಗಿದೆ ಅಂತ ಅನ್ನಿಸ್ತು. ಇದು ಸೂಕ್ತ ಸಮಯ ಅಂತ. ಆಗ ಸುಭಾಷ್ ಚಂದ್ರ ಬೋಸರು ಓಪನ್ ಆಗ್ತಾರೆ. ಮಿತ್ರ, ಓಪನ್ ಆಗಿದ್ದ ದಿನದ ಭಾಷಣ ಇದೆಲ್ಲ ಬಹಳ ವಿಶೇಷವಾಗಿರುವಂಥದ್ದು. ಇದು ಫೆಬ್ರವರಿ 19ನೇ ತಾರೀಕು 1942. ಅಲ್ಲಿವರೆಗೂ ಸುಭಾಷ್ ಚಂದ್ರ ಬೋಸರು ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಏನಾಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆಜಾದ್ ಹಿಂದ್ ಸೇನೆಯ ವಿಚಾರಗಳಂತೂ ಬರ್ತಾ ಇತ್ತು, ಆಜಾದ್ ಹಿಂದ್ ರೇಡಿಯೋ ವಿಚಾರಗಳು ಬರ್ತಾ ಇದ್ವು. ಆದರೆ ಅವತ್ತಿನ ದಿನ ಸುಭಾಷ್ರು ಮಾತನಾಡ್ತಾ ಏನು ಹೇಳ್ತಾರೆ ಗೊತ್ತೇನು? ಆಜಾದ್ ಹಿಂದ್ ರೇಡಿಯೋದಿಂದ ನಾನು ಸುಭಾಷ್ ಚಂದ್ರ ಬೋಸ್ ಮಾತನಾಡ್ತಿದ್ದೇನೆ. ಕಳೆದ 1 ವರ್ಷಗಳಿಂದ ಜಗತ್ತಿನ ವಿದ್ಯಮಾನಗಳನ್ನು ಮೌನವಾಗಿ ಗಮನಿಸ್ತಾ ಇದ್ದೆ. ನಾನು ಮಾತನಾಡಲು ಈಗ ಸಮಯ ಪ್ರಾಪ್ತವಾಗಿದೆ. ಬ್ರಿಟಿಷ್ ದಮನಶಾಹಿಯಿಂದ ಸಿಂಗಾಪುರ ದೇಶ ಕಳೆದುಕೊಂಡಿದ್ದು ಸಾಮ್ರಾಜ್ಯಶಾಹಿಯ ಅಂತ್ಯವನ್ನು, ಭಾರತದ ಚರಿತ್ರೆಯ ಹೊಸ ಯುಗದ ಉಷಃಕಾಲವನ್ನು ಸಂಕೇತಿಸುತ್ತದೆ. ಭಾರತ ಮತ್ತೆ ಸ್ವತಂತ್ರಗೊಳ್ಳುವವರೆಗೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಾನು ಹೋರಾಟ ಮಾಡುವೆ ಎಂಬ ಭರವಸೆಯನ್ನು ಕೊಡುತ್ತೇನೆ. ನಮ್ಮಂತೆ ಬ್ರಿಟಿಷರ ತುಳಿತಕ್ಕೆ ಸಿಕ್ಕಿ ನಲುಗಿರುವ ಇತರ ದೇಶಗಳೊಡನೆ ನಾವು ಬ್ರಿಟಿಷ್ ಸಾಮ್ರಾಜ್ಯದ ವಿಸರ್ಜನೆಗಾಗಿ ಹಾರ್ದಿಕವಾಗಿ ಸಹಕರಿಸುತ್ತೇವೆ ಅಂತ ಸುಭಾಷ್ ಚಂದ್ರ ಬೋಸರು ಹೇಳಿದರು. ಅದರ ಮುಂದಿನ ಭಾಷಣವು ಚೆನ್ನಾಗಿದೆ. ಬಂಧುಗಳೇ, ಈ ಮಹಾಯುದ್ಧದಲ್ಲಿ ಗುಲಾಮಿಯ ಸಂಕೇತವನ್ನು ಕಿತ್ತೊಗೆಯಿರಿ. ಇನ್ನು ಈ ಪರದಾಸ್ಯದ ಹೊರೆ ಸಾಕು. ಹಿಂದೂಸ್ತಾನ ಆದಷ್ಟು ಬೇಗ ಸ್ವತಂತ್ರವಾಗುತ್ತದೆ. ಬಡ ದೇಶದ ರಕ್ತ ಹೀರಿ ನಮ್ಮ ರಕ್ತ ಮಾಂಸದ ಬುನಾದಿಯ ಮೇಲೆ ಕಟ್ಟಿದ ಸಾಮ್ರಾಜ್ಯವು ಆದಷ್ಟು ಬೇಗ ಕುಸಿದು ಬೀಳಲಿದೆ. ಚರ್ಚಿಲ್ಲನ ಒತ್ತಾಯಕ್ಕೆ ಯುದ್ಧ ಮಾಡುತ್ತಿರುವ ಇಂಗ್ಲೆಂಡಿಗೆ ನಮ್ಮ ದೇಶದ ಸಾಧನ ಸಾಮಗ್ರಿ ಪೂರೈಸಬೇಡಿ. ತರುಣರ ರಕ್ತವನ್ನು ವೈರಿಗಳಿಗೆ ನೀಡಬೇಡಿ. ಬ್ರಿಟಿಷರ ಯುದ್ಧದ ಪ್ರಯತ್ನ ಹೇಗಾದರೂ ಮಾಡಿ ವಿಫಲಗೊಳಿಸಿ. ಇನ್ಕಿಲಾಬ್ ಜಿಂದಾಬಾದ್ ಅಂತ. ಸುಭಾಷ್ ಚಂದ್ರ ಬೋಸರು ಕಳೆದು ಹೋಗಿದ್ದಾರೆ, ಇನ್ನವರು ಇಲ್ಲ, ಅವ್ರು ಬದುಕಿಲ್ಲ, ಅಥವಾ ಅವರು ವಿದೇಶದಲ್ಲಿ ಹೋಗಿ ಐಷಾರಾಮಿ ಬದುಕನ್ನು ನಡೆಸ್ತಿದ್ದಾರೆ. ಹೀಗೆ ಬಗೆ ಬಗೆಯ ಕಥೆಗಳನ್ನು ಕೇಳಿದ್ದ ಜನಕ್ಕೆ ಸುಭಾಷ್ ಚಂದ್ರ ಬೋಸರು 1 ವರ್ಷಗಳಿಂದಲೂ ಸುಮ್ಮನೆ ಇಲ್ಲ ಎನ್ನುವಂಥ ವಿಚಾರ ಅಂತೂ ಸ್ಪಷ್ಟ ಆಯಿತು. ಜರ್ಮನಿಯ ಆಜಾದ್ ಹಿಂದ್ ರೇಡಿಯೋ ನಡೆಸ್ತಾ ಇದ್ದಿದ್ದು ಅವರೇ ಅಂತ ಯಾವಾಗ ಗೊತ್ತಾಯ್ತೋ ಸುಭಾಷ್ ಚಂದ್ರ ಬೋಸರ ವ್ಯಾಪ್ತಿ ಹಿಗ್ಗಿಸ್ಕೊಂಡ್ಬಿಡ್ತು. ಬ್ರಿಟಿಷರು ಇದ್ದಕ್ಕಿದ್ದಂತೆ ಕ್ರ್ಯಾಕ್ ಡೌನ್ ಶುರು ಮಾಡಿದರು. ಕ್ರ್ಯಾಕ್ ಡೌನ್ ಶುರು ಮಾಡಲಿಕ್ಕೆ ಕಾರಣವೂ ಇದೆ. ಸುಭಾಷ್ ಚಂದ್ರ ಬೋಸರ ಈ ಆಜಾದ್ ಹಿಂದ್ ರೇಡಿಯೋ ಏನಿದೆಯಲ್ಲ, ಆ ರೇಡಿಯೋದಲ್ಲಿ ಜಾಗತಿಕ ಮಟ್ಟದ ನ್ಯೂಸ್ ಕೂಡ ಬರ್ತಿತ್ತು. ಅದರಲ್ಲಿ ಇಂಗ್ಲೆಂಡಲ್ಲಿ ಏನಾಗಿದೆ, ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋ ವಿವರಗಳನ್ನು ಕೂಡ ತುಂಬಾ ಡಿಟೇಲ್ಡ್ ಆಗಿ ಬರಿತಾ ಇದ್ರು ಅಥವಾ ಹೇಳಲಾಗ್ತಿತ್ತು. ಈ ರಿಪೋರ್ಟನ್ನು ಮಾಡ್ತಾ ಇದ್ದವರು ಸುಭಾಷ್ ಚಂದ್ರ ಬೋಸರೇ. ಅದರ ರಿಪೋರ್ಟ್ನ ನಡುವೆ ನಮ್ಮ ಇಂಗ್ಲೆಂಡಿನ ಪ್ರತಿನಿಧಿಯಿಂದ ಅಂತ ಹೇಳೋರು, ನಮ್ಮ ಪ್ಯಾರಿಸ್ಸಿನ ಪ್ರತಿನಿಧಿಯಿಂದ, ನಮ್ಮ ಭಾರತದ ಪ್ರತಿನಿಧಿಯಿಂದ ಅಂತ ಹೇಳೋರು. ಬ್ರಿಟಿಷರಿಗೆ ಹೆಂಗಾಗ್ತಿತ್ತು ಅಂತಂದ್ರೆ, ಇಂಗ್ಲೆಂಡ್ನಲ್ಲೂ ಇವ್ರ ಪ್ರತಿನಿಧಿಗಳಿದ್ದಾರೆ, ಪ್ಯಾರಿಸ್ನಲ್ಲೂ ಇದ್ದಾರೆ, ಭಾರತದಲ್ಲೂ ಯಾರೋ ಪ್ರತಿನಿಧಿಗಳಿದ್ದಾರೆ ಅಂತ. ಮೊದಲು ಅವ್ರ ಜೊತೆಯಲ್ಲಿ ಇರ್ತಿದ್ದಂಥ ಎಮಿಲಿ ಶಂಕೆಲ್ ಕೇಳ್ತಿದ್ಲಂತ, ಯಾಕೆ ಹಿಂಗೆ ಮಾಡ್ತೀರಿ ಅಂತ. ಒಂದಿನ ಸುಭಾಷ್ ಚಂದ್ರ ಬೋಸರು BBC ಒಂದು ಪ್ರತಿಯನ್ನು ತೆಗೆದು ತೋರಿಸಿದ್ರು. ಅದರಲ್ಲಿ ಬರೆಯಲಾಗಿತ್ತು, ಇಂದು ಇಂಗ್ಲೆಂಡಿನಲ್ಲಿ ಸುಭಾಷರ ಆಜಾದ್ ಹಿಂದ್ ರೇಡಿಯೋಗೆ ಸಂಬಂಧಪಟ್ಟಂತ 2 ಬಾತ್ಮೀದಾರರನ್ನ, ವರದಿಗಾರರನ್ನ ಬಂಧಿಸಲಾಗಿದೆ ಅಂತ. ವರದಿಗಾರರೇ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸರೇ ಜಾಗತಿಕ ವಿಚಾರಗಳನ್ನು ಅಧ್ಯಯನ ಮಾಡಿ ತಾವೇ ರಿಪೋರ್ಟ್ ಮಾಡ್ತಿದ್ರು. ಆದರೆ ವರದಿಗಾರರೇ ಇಲ್ಲದೆ ಬ್ರಿಟಿಷರನ್ನ ಹೇಗೆ ಅವರು ತಲೆ ತಿಂದಿದ್ರು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ಅವರು ಕುತ್ತಿಗೆವರೆಗೂ ತಂದಿಟ್ಟಿದ್ದು ಹೀಗೆ ಅಂತ. ಹಾಗಂತ ಮಿತ್ರರೇ, ಸುಭಾಷರಿಗೆ ಬರೀ ರೇಡಿಯೋದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು, ಜನರಿಗೆ ತಮ್ಮ ವಾಯ್ಸ್ ಕೇಳಿಸೋದು ಇಷ್ಟೇ ಕೆಲಸ ಆಗಿರಲಿಲ್ಲ. ಅವರಿಗೆ ಇಂಡಿಯನ್ ಲೀಜನ್ ಅನ್ನುವಂಥ ಒಂದು ಸೇನೆ ಕಟ್ಟಬೇಕಾಗಿತ್ತು. ಹೇಗೆ ಸೇನೆ ಕಟ್ಟೋದು? ಅಲ್ಲಿರುವಂಥ ಜರ್ಮನಿಯಲ್ಲಿರುವಂಥ, ಫ್ರಾನ್ಸ್ನಲ್ಲಿರುವಂಥ, ವಿಶೇಷವಾಗಿ ಜರ್ಮನಿಯ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಭಾರತೀಯ ಯುದ್ಧ ಕೈದಿಗಳನ್ನ ಅಥವಾ ಭಾರತದ ಬೇರೆ ಬೇರೆ ಕಾರಣಗಳಿಗೋಸ್ಕರ ಜೈಲಲ್ಲಿರೋರನ್ನ ಮಾತನಾಡಿಸಿ ಅವರ ಮೂಲಕ ಸೇನೆ ಕಟ್ಟಬೇಕು ಅಂತ. ಸುಲಭ ಇತ್ತೇನೋ ಅದು? ಅವರುಗಳಿಗೆ ಮೊದಲು ಕನ್ವಿನ್ಸ್ ಮಾಡಬೇಕು. ಸುಭಾಷ್ ಚಂದ್ರ ಬೋಸರ ಅಥವಾ ಅವರ ರಾಷ್ಟ್ರಭಕ್ತಿಯ ಪರಿಚಯ ಅವ್ರಿಗೆ ಆಗಬೇಕು. ಹೀಗೆಲ್ಲ ಮಾಡ್ಕೊಡೋದು ಸುಲಭ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸರು ಸಿಚಿಲಿ ಫೆನ್ ಅನ್ನುವಂಥ ಒಂದು ಜಾಗಕ್ಕೆ ಹೋಗ್ತಾರೆ ಜರ್ಮನಿಯಲ್ಲಿ.
ಅಲ್ಲೊಂದಷ್ಟು ಭಾರತೀಯರು ಕಾರಾಗೃಹದಲ್ಲಿದ್ದಾರೆ ಅಂತಂದಾಗ ಅವ್ರು ಮಾತನಾಡಿಸ್ಲಿಕ್ಕೆ ಅಂತ ಹೋದಾಗ ಅನೇಕರು ಸುಭಾಷರನ್ನು ಗುರುತೇ ಹಿಡಿಯಲ್ಲ. ಸುಭಾಷರ ಬಗ್ಗೆ ಕೇಳಿರ್ತಾರೆ, ಆದರೆ ಸುಭಾಷರು ಹೀಗೆ ಇದ್ದಾರೆ ಅಂತ ಅವ್ರಿಗೇನು ಗೊತ್ತು. ಸುಭಾಷರು ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ ಯಾರೋ ಜರ್ಮನಿಯವರು ಇವರನ್ನು ನಮ್ಮ ಹತ್ರ ಕಳಿಸಿರುವಂತ ಏಜೆಂಟು ಅಂತ ಸುಭಾಷರ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ಸಿದ್ಧರಾಗಲಿಲ್ಲ. ಆರಂಭದಲ್ಲಿ ಸುಭಾಷರು ಬರ್ಕೊಂಡು ಬಂದಿದ್ದಂಥ ಮಾತುಗಳನ್ನು ಓದಬೇಕು ಅಂತ ಅನ್ಕೊಂಡಾಗ ಅಲ್ಲಿದ್ದಂಥ ಕೈದಿಗಳು ನಿಧಾನವಾಗಿ ಕೆಮ್ಮೋದು, ಕಾಲನ್ನು ಕುಟ್ಟೋದೆಲ್ಲ ಮಾಡ್ತಿದ್ರಂತೆ. ಆನಂತರ ಸುಭಾಷರು ಆ ಬರ್ಕೊಂಡು ಬಂದಿದ್ದನ್ನು ಪಕ್ಕಕ್ಕಿಟ್ಟು ತಾವು ಉದ್ಘೋಷಪೂರ್ಣವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಎಲ್ಲ ಕೈದಿಗಳು ಸೈಲೆಂಟ್ ಆದರೂ, ಅಲರ್ಟ್ ಆಗಿ ಕೇಳಲಿಕ್ಕೆ ಶುರು ಮಾಡಿದರು. ಒಬ್ಬ ಎದ್ದು ನಿಂತ್ಕೊಂಡು, ಈತ ಮೋಸಗಾರ ಅಲ್ಲ, ಅಕ್ಷರಶಃ ಸುಭಾಷ್ ಅಂತಂದ. ಜೊತೆಲಿದ್ದವ್ರು ಕೇಳಿದ್ರು, ನಿಂಗೆ ಹೆಂಗ್ ಗೊತ್ತು? ನಾನು ಇವ್ರ ಭಾಷಣವನ್ನು ಭಾರತದಲ್ಲಿದ್ದ ಕೇಳಿದ್ದೀನಿ, ಅದೇ ಭಾಷಣ, ಅದೇ ವ್ಯಕ್ತಿತ್ವ, ಈತ ಸುಭಾಷರೇ ಅಂತ ಹೇಳಿ ಕೆಲವರು ತಕ್ಷಣ ಸುಭಾಷರಿಗೆ ಹೇಳಿದ್ರು, ನಿಮ್ಮ ಸೇನೆಗೆ ನಾವು ಸೇರ್ಲಿಕ್ಕೆ ಸಿದ್ಧ, ಭಾರತಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ. ಸುಭಾಷರಿಗೆ ಅದು ಮೊದಲ ಗೆಲುವು. ಹಾಗಂತ ಅಲ್ಲಿಗೆ ಮುಗಿಯುವಂತಿರಲಿಲ್ಲ. 3-4 ಜನರನ್ನು ತಗೊಂಡು ಏನು ಸೇನೆ ಕಟ್ಟೋದು? ಆ ಸೇನೆಯನ್ನು ವಿಸ್ತಾರ ಮಾಡಬೇಕಾಗಿತ್ತು. ಕೆಲವೇ ದಿನಗಳಲ್ಲಿ ಎನಾಬರ್ಗ್ ಅನ್ನುವಂಥ ಒಂದು ಜಾಗಕ್ಕೆ, ಜರ್ಮನಿಯದ್ದೇ ಒಂದು ಭಾಗ, ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿಗೆ ಹೋಗುವಾಗ ಸುಭಾಷ್ ಚಂದ್ರ ಬೋಸರು ಅಲ್ಲಿರುವಂಥ ದೊಡ್ಡ ಕೈದಿಗಳ ಸಮೂಹ, ಮರಾಠರಿಂದಲೇ ತುಂಬಿರುವಂಥ ಆ ಕೈದಿಗಳ ಸಮೂಹದೊಳಕ್ಕೆ ಸುಭಾಷ್ ಚಂದ್ರ ಬೋಸರು ಹೋಗಿ ನಿಂತಾಗ ಜರ್ಮನಿಯವರು ಹೇಳಿದ್ರಂತೆ, ಆ ಕೈದಿಗಳು ಬಹಳ ಡೇಂಜರಸ್ ಇರ್ತಾರೆ, ಜರ್ಮನಿಯವ್ರನ್ನ ಕಂಡ್ರೆ ಆಗಲ್ಲ, ನಿಮ್ಮನ್ನ ಜರ್ಮನಿಯ ಏಜೆಂಟು ಅಂತ ತಿಳ್ಕೊಳ್ಳೋದ್ರಿಂದ ನಿಮ್ಮ ಮೇಲೆ ಅವರು ಆಘಾತ ಮಾಡಬಹುದು, ಆಕ್ರಮಣ ಮಾಡಬಹುದು, ಅದಕ್ಕೆ ಜರ್ಮನಿಯವರ ಸೈನಿಕರ ಪ್ರೊಟೆಕ್ಷನ್ ತಗೊಂಡು ಹೋಗಿ ಅಂತ ಸುಭಾಷ್ ಚಂದ್ರ ಬೋಸರು ಹೇಳಿದ್ರಂತೆ. ಹೊಡೆದ್ರು ನಮ್ಮವರೇ ಹೊಡೆಯೋದು, ನಾನು ಸಹಿಸ್ಕೊಳ್ತೀನಿ, ನೀವು ಬಂದರೆ ಅವ್ರ ಅನುಮಾನ ಜಾಸ್ತಿ ಆಗುತ್ತೆ, ನೀವು ಯಾರೂ ಬರಬೇಕಾದ ಅಗತ್ಯ ಇಲ್ಲ ಅಂತ ಏಕಾಂಗಿಯಾಗಿ ಆಕ್ರೋಶಗೊಂಡಂತ ಆ ಸೈನಿಕರ ನಡುವೆ ಹೋಗೋದಿದೆಯಲ್ಲ, ಸುಲಭದ ಮಾತಾಗಿರಲಿಲ್ಲ. ಸುಭಾಷ್ ಚಂದ್ರ ಬೋಸರು ಹೋದರು. ಮಾತನಾಡಲಿಕ್ಕೆ ಅಂತ ನಿಲ್ಲುವಾಗ ಅನೇಕರು ಛೇಡಿಸ್ತಿದ್ದಾರೆ. ಜರ್ಮನಿಯ ಏಜೆಂಟ್ ಬಂದ, ಇವನು ಯಾರೋ ಮೋಸಗಾರ, ಹಾಗೆ ಹೀಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಸುಭಾಷರು ಮೊದಲು ಮಾತನಾಡ್ಲಿಕ್ಕೆ ಹೋಗುವಾಗ ಯಾವಾಗ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ವೋ ಅವ್ರ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಲಿಕ್ಕೆ ಶುರುವಾಯ್ತಂತೆ. ಅದಾದ್ಮೇಲೆ ಸುಭಾಷ್ ಚಂದ್ರ ಬೋಸರು ತಾವು ಬರ್ಕೊಂಡು ಬಂದಿದ್ದ ಭಾಷಣವನ್ನು ಬಿಟ್ಟು ಎಕ್ಸ್ಟೆಂಪೋರ್ ಆಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಸುಭಾಷ್ ಚಂದ್ರ ಬೋಸರ ಮಾತಿನಲ್ಲಿದ್ದಂಥ ದಮ್ ಎಂಥದ್ದಿತ್ತು ಅಂತಂದರೆ, ಅವರ ಮಾತು ಎಷ್ಟು ಜೋರಾಗಿತ್ತು ಅಂತಂದರೆ, ಸುಭಾಷರ ಮಾತನ್ನು ಕೇಳ್ತಾ ಕೇಳ್ತಾ ಮೊದಲೇ ಮರಾಠಿಗರು, ಶಿವಾಜಿಯ ನೆಲದಿಂದ ಬಂದವರು, ರಾಷ್ಟ್ರಭಕ್ತಿಯ ಬಗ್ಗೆ ಹೇಳಬೇಕೇನೋ, ಯಾವಾಗ ಸುಭಾಷರು ಇವೆಲ್ಲವನ್ನು ನೆನಪಿಸ್ಕೊಡ್ಲಿಕ್ಕೆ ಶುರು ಮಾಡಿದ್ರೋ ಅವರೊಳಗಿದ್ದಂಥ ರಾಷ್ಟ್ರಭಕ್ತಿ ಜಾಗೃತವಾಯಿತು. ಸುಭಾಷರು ತಮ್ಮ ಮಾತನ್ನು ಮುಗಿಸಿ ಹೊರಟುಬಿಟ್ರು. ಯಾರೂ ಸೈನಿಕರಾಗಿ ಕನ್ವರ್ಟ್ ಆಗಲಿಲ್ಲ ಅಥವಾ ಸೈನಿಕರಾಗಿ ಹಿಂದೆ ಬಂದ್ಬಿಡ್ತೀನಿ ಅಂತ ಹೇಳಲಿಲ್ಲ. ಸುಭಾಷರು ಬಹಳ ಬೇಸರದಿಂದ ತಮ್ಮ ಕೋಣೆಯಲ್ಲಿ ತಮ್ಮ ಮಿತ್ರನೊಂದಿಗೆ ಮಾತನಾಡ್ತಾ ಕುಳಿತಿದ್ದಾಗ ಯಾರೋ ಒಬ್ಬರು ಬಂದು ಹೇಳಿದರು, ಮರಾಠ ರೆಜಿಮೆಂಟ್ನವರು ನಿಮ್ಮ ಜೊತೆ ಮಾತನಾಡಬೇಕು ಅಂತಿದ್ದಾರೆ. ಸುಭಾಷರು ತಕ್ಷಣ ಕಳಿಸ್ಕೊಡ್ಲಿಕ್ಕೆ ಹೇಳಿದರೆ ಅವ್ರು ಹೇಳಿದರು, ಸುಭಾಷರೇ, ನಿಮ್ಮೆಲ್ಲ ಮಾತನ್ನು ಕೇಳಲಿಕ್ಕೆ ನಾವು ಸಿದ್ಧ, ಇಂಡಿಯಾ ಲೀಜನ್, ನಿಮ್ಮ ಸೇನೆಗೆ ನಾವು ಸೇರಿಕೊಳ್ತೀವಿ, ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಪ್ರಾಣವನ್ನು ನಾವು ಕೂಡ ಅರ್ಪಿಸಲಿಕ್ಕೆ ಸಿದ್ಧವಾಗ್ತೀವಿ ಅಂತ ಹೇಳಿದಾಗ ಸುಭಾಷರಿಗೆ ನಿಜವಾಗ್ಲೂ ಜಗತ್ತನ್ನು ಗೆದ್ದಂಥ ಖುಷಿ. ಯಾವಾಗಲೂ ಒಂದು ಹಾಡನ್ನು ಸುಭಾಷ್ ಚಂದ್ರ ಬೋಸರು ಹೇಳಿಕೊಳ್ಳೋರು. ಸುಭಾಷ್ ಚಂದ್ರ ಬೋಸರು ಸಾವರ್ಕರ್ರ 1857 ಸಂಗ್ರಾಮದ ಪುಸ್ತಕದಿಂದ ಬಹಳ ಪ್ರಭಾವಿತರಾದವರು. ಆ ಪುಸ್ತಕದಲ್ಲಿರುವಂಥ ಕಥೆಗಳನ್ನು ಯಾವಾಗಲೂ ಹೇಳ್ತಿದ್ರು. ಅದು ಸೈನ್ಯದ ಬಂಡಾಯವೇ ಆಗಿದ್ದರಿಂದ ಸೈನಿಕರೊಂದಿಗೆ ಆ ಕಥೆಗಳನ್ನು ಹಂಚಿಕೊಳ್ಳುವಾಗ ರೋಮಾಂಚನವಾಗ್ತಿತ್ತು ಅವರಿಗೆ. ಆ ಕಥೆಗಳನ್ನು ಯಾವಾಗಲೂ ಹೇಳ್ಕೊಳ್ತಿದ್ರು. ಅದರ ಜೊತೆಗೆ ಒಂದು ಹಾಡನ್ನು ಸುಭಾಷ್ ಹೇಳೋರು, ಹಮೇ ಸಬ್ ಸುಖೋಂಕೋ ಭೂಲ್ ಜಾನಾ ಪಡೇಗ, ಹಮೇ ಸಬ್ ಸುಖೋಂಕೋ ಭೂಲ್ ಜಾನಾ ಪಡೇಗ, ಎಲ್ಲ ಸುಖವನ್ನು ನಮಗೆ ಮರಿಬೇಕಾಗಿದೆ, ವತನ್ ಕೆ ಲಿಯೇ ದುಃಖ ಉಠಾನಾ ಪಡೇಗ, ನಮ್ಮ ಮಾತೃಭೂಮಿಗೋಸ್ಕರ ದುಃಖವನ್ನು ಸಹಿಸಬೇಕಾಗಿದೆ. ಏ ಆಜಾದ್ ಹಿಂದ್, ಏ ಆಜಾದ್ ಹಿಂದಿ, ಏ ಸ್ವತಂತ್ರ ಭಾರತವೇ, ಉಠೋ ಕಮರ್ ಬಾಂಧೋ, ಏಳು ಸೊಂಟವನ್ನು ಕಟ್ಟು, ವತನ್ ಲೂಟ್ ರಹಾ ಹೈ ಬಚಾನಾ ಪಡೇಗ, ಯಾರೋ ನಮ್ಮ ಮಾತೃಭೂಮಿಯನ್ನು ಲೂಟಿ ಮಾಡ್ತಾ ಇದ್ದಾರೆ, ಅವಳನ್ನು ಉಳಿಸಬೇಕಾಗಿರುವಂಥ ಜವಾಬ್ದಾರಿ ನಮ್ಮದ್ದು ಅಂತ ಸುಭಾಷರು ಹೇಳ್ತಿದ್ರಂತೆ. ಸೈನಿಕರು ಇವಿಷ್ಟನ್ನೂ ಕೇಳಿ ಅವ್ರು ರಿಪೀಟ್ ಹೆಂಗ್ ಮಾಡ್ತಿದ್ರು ಗೊತ್ತೇನು? ಹಮೇ ಸಬ್ ಸುಖೋಂಕೋ ಭೂಲ್ ಜಾನಾ ಪಡೇಗಾ, ವತನ್ ಕೆ ಲಿಯೇ ದುಃಖ ಉಠಾನಾ ಪಡೇಗಾ, ಏ ಆಜಾದ್ ಹಿಂದೋ ಉಠೋ ಕಮರ್ ಬಾಂಧೋ, ವತನ್ ಲೂಟ್ ರಹಾ ಹೈ ಬಚಾನಾ ಪಡೇಗಾ, ಹುಕುಂ ನೇತಾಜಿ ಕಾ ಬಜಾನಾ ಪಡೇಗ ಅಂತ. ನೇತಾಜಿಯವರ ಆಜ್ಞೆಯನ್ನ ನಾವು ಶಿರಸಾವಹಿಸಿ ಪಾಲಿಸಬೇಕಾಗಿದೆ ಅಂತ ಆ ಸೈನಿಕರು ಜೊತೆ ಕೂಡಿ ಹೇಳುವಾಗ ಅದೊಂದು ಅದ್ಭುತವಾಗಿರುವಂಥ ರೋಮಾಂಚನಕಾರಿ ಪ್ರಸಂಗವಾಗಿರ್ತಿತ್ತು. ಇಲ್ಲಿರುವಾಗಲೇ ಸುಭಾಷರಿಗೆ ಶಾನವಾಜರು, ಗುರುಭಕ್ಷ್ ಸಿಂಗ್ ಧಿಲ್ಲೋನ್ರು, ಸೆಹಗಲ್ರು, ಈ ಥರದ ಪ್ರಮುಖ ಸೈನಿಕರು ಸಿಕ್ಕಿದ್ದು. ಮುಂದಿನ ದಿನಗಳಲ್ಲಿ INA ಬ್ರಿಟಿಷರ ವಶವಾದಾಗ ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದನ್ನು ನಾವು ನೋಡ್ತೀವಿ. ಆದರೆ ಸುಭಾಷರಿಗೆ ಬಲಗೈಯಾಗಿ ಇವರುಗಳೆಲ್ಲ ಸಿಕ್ಕಿದ್ದು ಈ ಹೊತ್ತಿನಲ್ಲೇ. ಸಿಂಗಾಪುರ ಕುಸಿತಲ್ಲ,
ಅಲ್ಲಿಂದ ಆಚೆಗೆ ಸುಭಾಷರ ಚಡಪಡಿಕೆ ಜಾಸ್ತಿ ಆಯಿತು. ಚಡಪಡಿಕೆ ಯಾಕೆ ಅಂತಂದ್ರೆ, ಒಂದು ಕಡೆಯಿಂದ ಸಿಂಗಾಪುರ ಕುಸಿದ ತಕ್ಷಣ ಆ ಕಡೆ ಬ್ರಿಟಿಷರು ವೀಕ್ ಆಗಿದ್ದಾರೆ ಅಂತ ಅರ್ಥ. ಆದರೆ ತಾನು ಎಷ್ಟು ದಿನಗಳ ಕಾಲ ಇದೇ ಜರ್ಮನಿಯಲ್ಲಿ ಕೊಳಿತಾ ಇರೋದು, ಜರ್ಮನಿಯಿಂದ ತಾನು ಎದ್ದು ಹೊರಡಬೇಕಲ್ಲ ಅಂತ ಸುಭಾಷ್ ಚಂದ್ರ ಬೋಸರು ಚಡಪಡಿಸ್ತಾ ಇದ್ದಾರೆ. ಜರ್ಮನಿಯಿಂದ ಹೊರಡಲಿಕ್ಕೆ ಅಂತ ಅವ್ರು ಎಲ್ಲ ತಯಾರಿ ಮಾಡ್ಕೋಬೇಕು. ಆದರೆ ಹೇಗೆ ಹೋಗೋದು? ಸುಭಾಷ್ ಚಂದ್ರ ಬೋಸರ ಮುಂದಿದ್ದಂಥ ಪರಿಸ್ಥಿತಿ ಹೆಂಗಿತ್ತು ನೋಡಿ. ಸುಭಾಷ್ ಚಂದ್ರ ಬೋಸರನ್ನ ಮಹಾನಾಯಕ ಅಂತ ಯಾಕೆ ಕರೀತಾರೆ? ಅವರಿಗೆ ಸರಿಸಮನಾಗಿ ನಿಲ್ಲಬಲ್ಲಂತ ಮತ್ತೊಬ್ಬ ನಾಯಕರು ಆ ಕಾಲಘಟ್ಟದಲ್ಲಂತೂ ಡೆಫಿನೆಟ್ ಇರಲಿಲ್ಲ. ನೀವು ಐ ಆಮ್ ಸಾರಿ ಟು ಸೇ, ಮಹಾತ್ಮ ಗಾಂಧೀಜಿ ಆಗಲಿ, ನೀವು ಜವಾಹರ್ಲಾಲ್ ನೆಹರು ಆಗಲಿ, ಸರ್ದಾರ್ ಪಟೇಲ್ ಆಗಲಿ, ಯಾರನ್ನೂ ಕೂಡ ಸುಭಾಷರಿಗೆ ಸರಿಸಮವಾಗಿ ತೂಕ ಹಾಕ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕೆ ಅಂತಂದ್ರೆ, ಒಂದು ಕಡೆ ಸುಭಾಷರು ಜರ್ಮನಿಯಲ್ಲಿದ್ದಾಗಲೇ ಅವರು ಫ್ರಾನ್ಸಿಗೆ ಹೋಗ್ತಾ ಇದ್ರು, ಇಟಲಿಗೆ ಹೋಗ್ತಾ ಇದ್ರು, ಬೆಲ್ಜಿಯಂಗೆ ಹೋಗ್ತಾ ಇದ್ರು, ಆಸ್ಟ್ರಿಯಾಗೆ ಹೋಗ್ತಿದ್ರು, ಜೆಕೋಸ್ಲೋವಿಯಾಕ್ಕೆ ಹೋಗ್ತಿದ್ರು. ಅಲ್ಲಿನ ಜನರ ಜೊತೆ ಸಂಪರ್ಕವನ್ನು ಏರ್ಪಡಿಸಿಕೊಂಡು ಭಾರತಕ್ಕೆ ಯಾವ ರೀತಿ ಸಹಕಾರವಾದರೂ ಅವರಿಂದ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ಎರಡನೇ ಕಡೆ ಫ್ರೀ ಇಂಡಿಯಾ ಸೆಂಟರ್ ರನ್ ಮಾಡ್ತಾ, ಆಜಾದ್ ಹಿಂದ್ ರೇಡಿಯೋ ರನ್ ಮಾಡ್ತಾ ಅದರ ಪ್ರಯತ್ನದಲ್ಲಿ ನಿರತವಾಗಿದ್ರು. ಮೂರನೇದರಲ್ಲಿ ಅಲ್ಲೊಂದು ಸೇನೆಯನ್ನ ಕಟ್ಟುವಂತ, ಇಂಡಿಯಾ ಲೀಜನ್ನ ಕಟ್ಟುವಂತ ಪ್ರಯತ್ನ ಮಾಡ್ತಿದ್ರೆ, ನಾಲ್ಕನೆಯದಾಗ ಅವರೀಗ ಇನ್ನೊಂದು ಯೋಜನೆ ಏನ್ ಮಾಡ್ತಿದ್ರು ಅಂತಂದ್ರೆ, ಪೂರ್ವ ಏಷ್ಯಾಕ್ಕೆ ಹೋಗಿ ಅಲ್ಲಿಂದ ಭಾರತದ ಮೇಲೆ ಆಕ್ರಮಣ ಮಾಡುವ ಪ್ರಯತ್ನವನ್ನ ತೀವ್ರಗೊಳಿಸಬೇಕು ಅಂತ ಒಂದೇ ಸಲಕ್ಕೆ ಎಷ್ಟು ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದ ಪುಣ್ಯಾತ್ಮ ಆ ವಯಸ್ಸಿನಲ್ಲಿ. ಹೀಗಾಗಿ ಮಹಾನಾಯಕ ಅಂತ ಗೌರವಿಸೋದು ಅವರನ್ನು ಮಾತ್ರ ಮಿತ್ರರೇ. ನೇತಾಗಳು 1000 ಇರ್ಬೋದು, ನೇತಾಜಿ ಮಾತ್ರ ಸುಭಾಷರೊಬ್ಬರೇ ಅಂತ ಹೇಳೋದು ಈ ಕಾರಣಕ್ಕೋಸ್ಕರ. ಮತ್ತೆ ನಾಳೆ ಭೇಟಿಯಾಗ್ತೀನಿ. ಎಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.